ಸೊ ಗೈಸ್ ಇದು ಐ ಥಿಂಕ್ ಪಾರ್ಟ್ 2 ಆಗ್ಬೋದು ಬ್ಲಾಗು. ಬಿಕಾಸ್ ಇವಾಗ ಟೆಂಪಲ್ ದರ್ಶನ, ರಾಯರ ದರ್ಶನ ತೊಗೊಂಡು ಬಂದಾಯಿತು. ಆ್ಯಂಡ್ ಇವಾಗ ಹೋಗ್ತಾ ಇರೋದು ನಾವು ಅಲ್ಲಿ ಸ್ವಲ್ಪ ಪ್ಲೇಸಸ್ ಇದೆ, ಆ ಪ್ಲೇಸಸ್ನ ನೋಡ್ಕೊಂಬರೋದಕ್ಕೆ. ಯಾವ ಪ್ಲೇಸ್ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಸುಮ್ಮನೆ ಪ್ರೊನೌನ್ಸೇಷನ್ಸ್ ಕರೆಕ್ಟ್ ಮಾಡಬೇಕು, ಸುಮ್ಮನೆ ಗೊತ್ತಿಲ್ಲದೆ ಇರೋದು ಯಾವುದೊಂದು ಮಾಡಬಾರ್ದು. ಹಾಗಾಗಿ ಆ್ಯಂಡ್ ಚಲೋ ಇವಾಗ ಹೋಗೋಣ. ಒಂದಿಷ್ಟು ಪ್ಲೇಸಸ್ ಇದೆ, ಅದನ್ನು ನೋಡ್ಕೊಂಬರಕ್ಕೆ ಹೋಗ್ತೀವಿ. ಇವಾಗ ರೂಮ್ ಬಿಡ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಬಂದುಬಿಟ್ಟು ಕರೆಕ್ಟ್ 1 o'clock ಆಗಿದೆ, ಹೋಗಬೇಕು. ಆಲ್ಮೋಸ್ಟ್ ಎಲ್ಲರೂ ಕುರ್ತಿ ಹಾಕ್ಕೊಂಡಿದ್ದೀವಿ. ಭೂಮಿ ಹಾಯ್ 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 ಹಾಯ್. ಇವಳು ಸೌಂದರ್ಯ, ಇವಳು ಭೂಮಿ, ಆ್ಯಂಡ್ ಅವಳು ಭಾಗ್ಯ ಹೋಗಿದ್ದಾರೆ. ತೋರಿಸ್ತೀನಿ. ಎಲ್ಲರೂ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಇವಾಗ ತೋರಿಸ್ತೀನಿ. ಅವಾಗಲೇ ಫುಲ್ ಸಾರಿ ಹಾಕ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಸ್ವಲ್ಪ ಹರಿಬರಿ ಆಯಿತು. ಹಾಗಾಗಿ ಇವಾಗ ಹೋಗೋಣ. ಹಾಕೋತಿರ್ತೀವಿ. ಆಂಟಿ ಕಲ್ತಿದ್ದಾರೆ ಕೆಳಗಡೆ. ಹಾಯ್ ಗರ್ಲ್ಸ್, ಹಾಯ್ ಹೇಳಿ. ಹಾಯ್. ಇವಳೇ ನೋಡಿ ಭಾಗ್ಯ ಓಡೋಗ್ತಾಳೆ. ಅವಳು ಸೌಂದರ್ಯ ಇವಾಗ ಗ್ಲಾಸ್ ಹಾಕೊಂಡು, ಅವಾಗಲೇ ಗ್ಲಾಸ್ ಹಾಕಿದ್ದಿಲ್ಲ ಸ್ಯಾರಿ ಮೇಲೆ. ಯಾಕೆ ಅಂತ ಗೊತ್ತಾಗಿಲ್ಲ. ಇನ್ನೊಬ್ಳು ಹೆಸರು ಪ್ರಭಾ ಬರ್ತಾ ಇದ್ದಾಳೆ. ಚಲೋ ಮತ್ತೆ ಬೇಗ ಬರಬೇಕು ಗೈಸ್. ನಾವು ಬಂದು ಮತ್ತೆ ಒಂದು ಕಡೆ ಹೋಗೋದಿದೆ, ಅದನ್ನು ತೋರಿಸ್ತೀನಿ. ಓಕೆನಾ? ಚಲೋ. ಇವಾಗ ನಾವು ನಮ್ಮ ರೂಮಿಂದನೇ ಆಟೋ ತೊಗೊಂಡು ಹೋಗ್ತಾ ಇರೋದು. ಅಭಯ ಆಂಜನೇಯ ಅಂತೆ, ಆಮೇಲೆ ಇನ್ನೊಂದು ಪಂಚಮುಖಿ ಆಂಜನೇಯ ಅಂತೆ. ಇವಾಗ ಅದೇ ಹೇಳ್ತಿದ್ದಾರೆ ಅಂಕಲ್, ಗೊತ್ತಿಲ್ಲ ನನಗೆ. ಇವಾಗ ಅಭಯ ಆಂಜನೇಯಗೆ ಹೋಗ್ತಾ ಇರೋದು. ಹೆಂಗಿದೆ ಪ್ಲೇಸ್ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಐ ಥಿಂಕ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಹೋಗೋಣ ಬನ್ನಿ. ತುಂಬ ಅಡ್ಡಾಡ್ತೀನಿ ಗೈಸ್. ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್. ಹಾಗಾಗಿ ನಾನಂದ್ರೆ ಫುಲ್ ಬ್ಲಾಗಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಚಲೋ. ನಮ್ಮ ಆಟೋ ಎಷ್ಟು ತಗೋತಾರೆ ರೇಟ್ ಗೊತ್ತಿಲ್ಲ, ನೋಡಬೇಕು ಎಷ್ಟಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸುಸ್ತಾಗಿದ್ದಾರೆ. ಹಾಗಾಗಿ ಎಲ್ಲರೂ ಕಡೆಯಿಂದ ಒಂದೊಂದು ಸಾಂಗ್ ಹಾಡಿಸ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡೆ. ಬಟ್ ಅವ್ರು ಬೇಡ, ಬ್ಲೂಟೂತ್ ಕನೆಕ್ಟ್ ಮಾಡಿ ಸಾಂಗ್ ಹಾಕೋಣ ಅಂದರು. ಸೊ ಅವಾಗ ಬಂದಿದ್ದೀವಿ ನಾವು. ಆಟೋ ನಮ್ಮ ರೂಮಲ್ಲಿ ಹತ್ತಿದ್ದು, ಬಟ್ ರಾಯರ ಮಠದ ಮುಂದೆನೇ ಬಂದಿದೆ. ಆಲ್ಮೋಸ್ಟ್ ರಾಯರ ಮಠದ ಮುಂದೆ ಇರುತ್ತೆ. ನೀವು ಇಲ್ಲಿ ಸುತ್ತಮುತ್ತಲ ಆಟೋ ಜಾಸ್ತಿನೇ ಕರ್ಕೊಂಡು ಹೋಗ್ತಾರೆ ಅವರೇ. ಐ ಥಿಂಕ್ ಈ ವೈಸ್ ಕೆಲ್ಸಿರಲ್ಲ ಅನ್ಕೋತೀನಿ. ಕೆಲ್ಸಿದ್ರೆ ಅದನ್ನ ಹಾಕ್ತೀನಿ, ಇಲ್ಲಾಂದ್ರೆ ವೈಸ್ ರೆಕಾರ್ಡ್ ಕೊಡ್ತೀನಿ. ಓಕೆ. ಭೂಮಿ ಮತ್ತು ಭಾಗ್ಯ ನಮಗೆ ಇದನ್ನ ತಂದುಕೊಟ್ರು. ಏನಂತಾರೆ ಇದಕ್ಕೆ? ಸೋಡಾ ತಂದು. ಥ್ಯಾಂಕ್ಸ್ ರೀ. ನೀವು ಅಲ್ಲೇ ಕುಡ್ಕೊಂಬಂದ್ರು ಗೈಸ್ ಅವರು. ಹೋಗ್ತಾ ಇರೋದೆ. ಅಯ್ಯೋ, ನನ್ನ ಬ್ಯಾಗ್ ಬಿದ್ದೈತಿಲ್ಲ, ಯಾರು ಎತ್ಕೊಂಡು ಹೋದ್ರೆ. ಮಂಗ್ಯ ನೋಡಿ ಹಿಂದೆ ಕುಂತಿದ್ರು ಗೈಸ್. ಇವರು ನನ್ನ ಬಿಟ್ಟು ಮೆಹಂದಿ ಹಾಕೊಂಬಂದವ್ರೆ. ನೋಡಿ ಹೆಂಗ್ ತೋರಿಸ್ತಾರೆ ನನಗೆ. ಇವರು ನನ್ನ ಮಿತ್ರ, ಶತ್ರು ಅಂದ್ರೆ ಇವರೇ ನೋಡಿ. ಸೊ ಗೈಸ್ ಇವಾಗ ಅಭಯ ಆಂಜನೇಯ ನಗರಕ್ಕೆ, ಅಭಯ ಆಂಜನೇಯ ಅಷ್ಟಲ್ಲ, ಆಂಜನೇಯ ಟೆಂಪಲ್ಗೆ ಬಂದಾಯಿತು. ತೋರಿಸ್ತೀನಿ ಗೈಸ್. ಸುತ್ತ ಹಾಕೊಂಡು ಬರ್ತೀನಿ. ಬಿಕಾಸ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೆ, ಮಾಡೇ ಇಲ್ಲ ನಾನು. ಆ್ಯಂಡ್ ಚೆನ್ನಾಗಿದೆ. ಎಷ್ಟು ಹೈಟ್ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಆಂಜನೇಯ ನೋಡಿ ಗೈಸ್, ಎಷ್ಟು ಹೈಟ್ ಇದೆ. ಗಣೇಶ ಹೈಟ್ ಇದೆ. ಕವರ್ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಹೈಟ್ ಇದೆ. ಸೊ ಅವ್ರು ಆಟೋದವ್ರು ಕರಿತಿದ್ದಾರೆ. ಆಲ್ಮೋಸ್ಟ್ 1-2 ಫೋಟೋ ತಗೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಇವಾಗ ಹೋಗೋದು. ಚಲೋ ಸರಿ. ಇವಾಗ ನೆಕ್ಸ್ಟ್ ಯಾವುದು? ಪಂಚಮುಖಿ ಆಂಜನೇಯ ಕರ್ಕೊಂಡು ಹೋಗ್ತಿದ್ದಾರೆ. ಇವರೇ ಅವರು ಕರ್ಕೊಂಡು ಹೋಗ್ತಿರೋದು. ಆ್ಯಂಡ್ ಅದೊಂದು ಆದ ತಕ್ಷಣ ಮತ್ತೆ ಇನ್ನೊಂದು ಯಾವ ಪ್ಲೇಸ್? ರಾಯರ ಮನೆನಾ? ಹೌದಾ? ಹಾಂ ಓಕೆ. ಅವೆಲ್ಲ ಪ್ಲೇಸ್ ತೋರಿಸ್ತಾರಂತೆ. ನಮ್ಮ ಆಟೋ ಇದೆ, ನಮ್ಮ ಅಂಬಾರಿ ಇದೆ. ಹೋಗೋಣ ನಡೀರಿ ಗೈಸ್. ಪಂಚಮುಖಿ ಆಂಜನೇಯಗೆ 15 ಕಿಲೋಮೀಟರ್ ಅಂದರೆ ಅಲ್ಲಿಂದ ರಾಯರು ಯುರೋಪ್ ಜಾಗ ಅಂದರೆ ಅವರು ಇದ್ದಿರುವಂಥ ಪ್ಲೇಸ್ ಹೋಗ್ಬೋದು. ಅಂದರೆ ಮೊದಲು ಅವರು ಇರೋದು ಏನೇನೆಲ್ಲ ಗೈಸ್. ಇವಾಗ ಗೈಸ್ ಇವಾಗ ಪಂಚಮುಖಿ ಆಂಜನೇಯಗೆ ಬಂದಿದ್ದೀವಿ. ಅಲ್ಲಿದೆ
ನಮ್ಮ ಭೂಮಿ ಮತ್ತು ಭಾಗ್ಯ ಸ್ವಲ್ಪ ಕೋಪದಲ್ಲಿದ್ದಾರೆ. ಅವ್ರು ನನ್ನ ಮೇಲೆ ಸಿಟ್ಟಾಗಿದ್ದಾರೆ. ಯಾಕಂತ ಗೊತ್ತಾ? ಅಂದರೆ ಏನಿಲ್ಲ, ಹಂಗೆ ಸ್ವಲ್ಪ ಹಾಗೆ ಹುಡುಗಿರ ಟ್ರಿಪ್ ಅಂದರೆ ಹಾಗೆ. ಸೊ ಹಾಗಾಗಿ ನಡೀರಿ ಹೋಗೋಣ ಆ್ಯಕ್ಚುಲಿ. ಸೊ ಗೈಸ್, ಇದೆ ನೋಡಿ ಆಂಜನೇಯ, ಪಂಚಮುಖಿ ಆಂಜನೇಯ ಟೆಂಪಲ್. ಚೆನ್ನಾಗಿದೆ, ಅಂಗಡಿ ಎಲ್ಲ ಇದೆ. ಹೋಗಬೇಕು. ನಮ್ಮ ಫ್ರೆಂಡ್ಸ್ ಬರೋ ತನಕ ನಾನು ವೆಯ್ಟ್ ಮಾಡ್ತೀನಿ, ಮಾಡಲೇಬೇಕು. ಎಷ್ಟು ಚೆನ್ನಾಗಿದೆ. ಇಲ್ಲೇನೋ ತಾಯ್ತಾ ಎಲ್ಲ ಕಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಐ ಥಿಂಕ್ ಎಂಟ್ರಿ ಆ ಕಡೆಯಿಂದ ಅಲ್ಲ, ಆ ಕಡೆಯಿಂದ ಹೋಗ್ಬೇಕು ಗೈಸ್. ಹೋಗ್ತಾ ಇದ್ದೀವಿ. ಎಂಟ್ರಿ ವಾವ್ ಚೆನ್ನಾಗಿದೆ. ಎಂಟ್ರಿ ನೋಡಿ ಗೈಸ್, ಚೆನ್ನಾಗಿದೆ. ಆ್ಯಂಡ್ ಅದೇ ಮೆಟ್ಲ ಹತ್ಕೋಬೇಕು. ಅವರಿಬ್ರು ಬರ್ತಿದ್ದಾರೆ, ನಾನು ವೇಟ್ ಮಾಡ್ತೀನಿ, ಅವರು ಕರ್ಕೊಂಡು ಹೋಗೋಣ. ಫ್ರೆಂಡ್ಸ್ನ ಬಿಟ್ಟು ಹೋಗ್ಬಾರ್ದು, ಹಾಗಾಗಿ ಇವ್ರು ನೋಡಿ ಗೈಸ್, ಇವ್ರು ಫುಲ್ಲು ಫೋಟೋದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ. ಇಲ್ಲ, ನಮ್ಮಮ್ಮ ಕಾಲ್ ಮಾಡ. ಹೌದಾ, ಅಮ್ಮನ ಜೊತೆ ಮಾತಾಡ್ತಿದ್ದಾರೆ ಗೈಸ್. ನೋಡಿ ಪಂಚಮುಖಿ ಆಂಜನೇಯ. ಇಷ್ಟೆಲ್ಲ ಹತ್ಕೊಂಡು ಹೋಗ್ಬೇಕು. ಬೆಟ್ಟ ಹತ್ತೀವಿ ನಾವು, ಇಷ್ಟು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ ಗೈಸ್. ಬಂದ್ರು ನೋಡು, ಇವ್ರಿಗೋಸ್ಕರನ ನಿಮ್ಗೋಸ್ಕರನ ವೇಟ್ ಮಾಡ್ತಿದ್ವಿ. ಹಾಯ್ ಹೇಳ್ರಿ ಗೈಸ್. ನೋಡಿ ಇವಾಗ ನಾನು ಇವ್ರ ಸಂಬಂಧ ವೇಟ್ ಮಾಡಿದ್ರೆ, ಇವರು ಫೋನಲ್ಲಿ ಮಾತಾಡ್ಕೊಂಡು ಇವಳು ಬರ್ತಾವಳೆ ರಾಣಿ. ಚಲೋ. ಗುಡಿಗೆ ಹೊಂಟಿದ್ದೀವಿ. ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ ಪ್ಲೇಸು. ಈ ಫೋಟೋ ಇದು ನೋಡ, ವಿದೇಶದಿಂದ ಮಾಡ್ಯಾರ. ಕ್ಲಿಕ್ ಚೆನ್ನಾಗಿ ಕಾಣ್ಬೇಕ ಗೈಸ್. ಇವಳು ಭೂಮಿ ಏನೋ ಬೇಡ್ಕೊಂಡು, ಏನ್ ಬೇಡ್ಕೊತಿದ್ದಿಲ್ಲ, ಈ ತರ ಬೇಡ್ಕೊಂಡು ಹಚ್ಬೇಕಾಗುತ್ತೆ. ನಾನು ಇವಾಗ ಬೇಡ್ಕೊಂಡು ಹಚ್ತೀನಿ. ಪ್ಲೇಸ್ ನೋಡಿ ಗೈಸ್, ಚೆನ್ನಾಗಿದೆ. ಎಲ್ಲ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಈ ಟಾಪ್ನ ನಮ್ಮ ಭಾಗ್ಯನ ಕೊಟ್ಟಿದ್ದು ನನಗೆ ಹಾಕೋದಕ್ಕೆ. ಅವಳದೇ ಇದು. ಥ್ಯಾಂಕ್ಸ್ಲೆ. ಸರಿ, ನಾವೆಲ್ಲ ಈಗ ಸೊ ನಡೀರಿ, ಮೆಟ್ಲು ಹಾಕ್ಕೊಂಡು ಹೋಗೋದು. ಅವರಿಬ್ರು ಹೋದ್ರ ಚೆನ್ನಾಗೈತಲ್ಲ ಅಂದ್ರೂ ಪ್ಲೇಸ್. ಸ್ಟೇರಿ ಲೈನ್ ಇದೆ, ಚೆನ್ನಾಗಿದೆ. ಅಲ್ಲಿ ಎಷ್ಟು ದರ್ಶನ ತಗೊಂಡು ಬಂದು ಚೆನ್ನಾಗಿ ಅನಿಸ್ತು. ಹೆಂಗೆ ಅನಿಸ್ತು ನಿಂಗೆ? ಚಲೋ ಐತಲ್ಲ. ಹೋಗೋಣ ಬನ್ನಿ. ಭೂಮಿ ನೀ ಏನು ಹಿಡ್ಕೊಂಡಿಲ್ಲ ಕೈಯಲ್ಲಿ? ಪ್ರಸಾದನ ಹೆಂಗೆ ಅನಿಸ್ತು ದರ್ಶನ? ಚಲೋ ಆಯ್ತಾ? ಕುತ್ಕೊಳ್ಳೋಣ ಇಲ್ಲಿ, ಸ್ವಲ್ಪ ಕುತ್ಕೊಂಡು ಹೋಗ್ತೀವಿ. ಭೂಮಿ ಮಾತಾಡಲ್ಲ, ಮೈ ಮ್ಯಾಗ ನೀವು ಇದನ್ನ ಮಾಡಕ್ ಹೋಗ್ಬೇಡ್ರಿ ಗೈಸ್. ಇವರು ಏನು ತಗೋತೀನಿ ಅಂತ ಅವಾಗ್ಲಿಂದ ಸರ್ಚ್ ಮಾಡ್ತಿದ್ದಾರೆ, ಬಟ್ ಏನು ತಗೋತಿದ್ದೀರಿಲ್ಲ. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಇಷ್ಟೊಂದಿದ್ರು ಲೈಕ್ ಆಗ್ತಿಲ್ಲ ಇವ್ರಿಗೆ. ನನಗೆ ಎಲ್ಲನೂ ಇಷ್ಟ, ಬಟ್ ನಾನೇನು ತೊಗೊಳ್ಳಲ್ಲ, ಯಾಕಂದರೆ ನಮ್ಮದೇ ಶಾಪ್ ಇದೆಯಲ್ಲ, ಹಾಗಾಗಿ. ಹೋಗೋಣವಾ ಗೈಸ್? ಇಲ್ಲಿ ಬದನೆಕಾಯಿಗೆ ಬಜ್ಜಿ ಫುಲ್ ಫೇಮಸ್ ಅಂತೆ, ಅದಕ್ಕೆ ತಗೋಬೇಕಂತ ಬಂದಿದ್ದೀವಿ. ಹೆಂಗ್ ಪ್ಲೇಟು? ಚುರುಮರಿ 50, 4 ಪೀಸ್ ಬರುತ್ತೆ. 4 ಪೀಸ್ ಬರುತ್ತಂತೆ. ಸೊ ಇವಾಗ ತಿನ್ಬೇಕಂತ ಬಂದಿದ್ದೀವಿ. ಫುಲ್ ಫೇಮಸ್ ಇದೆಲ್ಲ, ಹಾಗಾಗಿ ತಿನ್ನೋಣ. ಪಾರ್ಸಲ್ ತಗೊಂಡು ಹೋಗೋಣ. ತಿನ್ನೋಣ, ಪಾರ್ಸಲ್ ತಗೊಂಡು ಹೋಗ್ರಿ. ತಿನ್ನೋಣ್ರಿ, ತಿನ್ಕೊಂಡು ಹೋಗೋಣ. ಬದ್ನಿಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಅಷ್ಟೇ. ಅಷ್ಟೇ. ಮೋಮೋಸಾ? ಇವಳಿಗೆ ಮೋಮೋಸ್ ಬೇಕಂತ. ಇಲ್ಲಿ ಫೇಮಸ್ ಇರೋದು ಬಜ್ಜಿ, ಫಾಸ್ಟ್ ಫುಡ್. ಬದನೆಕಾಯಿ ಬಜ್ಜಿ ಫುಲ್ ಫೇಮಸ್ ಇಲ್ಲ. 50 50
ಗೈಸ್ ಇವಳಿಗೆ ಲಿಪ್ಟಿಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇದ್ರ ಕ್ಯಾಮ್ರಾದಲ್ಲಿ ತಗೋತಿಲ್ಲ, ಬಟ್ ಇವಳಿಗೆ ಸಖತ್ ಕಾಣಿಸ್ತಾ ಇದೆ. ಅದು ಅಷ್ಟೇ ನನಗೆ ಇಷ್ಟ ಆಯಿತು. ಬಂದಿದೆ, ಎಲ್ಲರೂ ಫುಲ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಐತೆ ಎಣ್ಣೆಗೆ ಫ್ರೈ ಮಾಡ್ತಾರ ಅವರು ಬದ್ನಿಕಾಯಿ ಬಜ್ಜಿ ನೋಡಿ. ಸೊ ಟೋಟಲ್ 150 ರೂಪೀಸ್ ಆಯಿತು. ಒಂದು ಬಜ್ಜಿ, ಒಂದು ಮಿರ್ಚಿ ಬಜ್ಜಿ, ಒಂದು ಬದ್ನಿಕಾಯಿ ಬಜ್ಜಿ, ಒಂದು ಚೂಡಾ ತೊಗೊಂಡಿದ್ವಿ. ಅಷ್ಟಕ್ಕೆ ಸೊ ಪಂಚಮುಖಿ ಆಂಜನೇಯನ ದೇವಸ್ಥಾನ ದರ್ಶನ ತಗೊಂಡ್ವಲ್ಲ, ಇಲ್ಲಿ ಬದನೆಕಾಯಿ ಬಜ್ಜಿ ಫೇಮಸ್ ಅಂತ ಬದನೆಕಾಯಿ ಬಜ್ಜಿ ತಿಂದ್ವಿ. 1 ಪ್ಲೇಟಿಗೆ 50 ರೂಪೀಸು. ಹಾಗೆ ಅದ್ರ ಜೊತೆ ಒಂದು ಮಿರ್ಚಿ ಬಜ್ಜಿ ಕೂಡ ತೊಗೊಂಡಿದ್ವಿ, ಅದಕ್ಕೂ 50 ರೂಪೀಸ್. ಒಂದು ಬಡಂಗ ತೊಗೊಂಡಿದ್ವಿ ಚೋಡಾ, ಅದಕ್ಕೂ 50 ರೂಪೀಸು. ಟೋಟಲ್ 150 ರೂಪೀಸ್ ಕೊಟ್ವಿ. ಆ್ಯಂಡ್ ಇವಾಗ ರಾಯರ ಮನೆ ನೋಡಕ್ಕೆ ಹೋಗ್ತಿದ್ದೀವಿ. ಅವ್ರು ತಪಸ್ ಮಾಡಿದ್ದು. ಆ್ಯಂಡ್ ಅದು ಇಲ್ಲಿಂದ 15 ಕಿಲೋಮೀಟ್ರ್ ದೂರ, 15 ಕಿಲೋಮೀಟ್ರ್ ದೂರ ಅಂತೆ. ಹೋಗ್ಬೋದು, 1 ಅವರ್ ಆಗ್ಬೋದು. ಸೊ ಹೋಗ್ತೀವಿ ರಾಯರ ಮನೆಗೆ ಇವಾಗ. ಸೊ ನಮ್ಮಲ್ಲಿ ಇನ್ನೂ ಇಬ್ಬರಿದ್ದಾರೆ, ಅವರು ಕೂಡ ಹಾಕಬೇಕು, ಅದಕ್ಕೆ ಅವ್ರಿಗೆ ಹಾಕ್ಕೊಂಡು ಕೈ ಮಾಡ್ತಿದ್ದಾರೆ. ಇವಾಗ ನಾನು ಹಿಂದೆ ಕುತ್ಕೊಂಡಿದ್ದೀನಲ್ಲ ಅಲ್ಲಿ, ಇಲ್ಲೇನು ಕುತ್ಕೊಂಡಿದ್ದೀನಿ ಇವಾಗ ಇಲ್ಲೇನು ಕುತ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮುಂದೆ ಕುತ್ಕೋಬೇಕಂತ ಆಸೆ ಆಗ್ತಿತ್ತು. ಹಾಗೆ ಇವಾಗ ನಾವು ಲೇಕೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ. ಆಮೇಲೆ ರಾಯರ ಮನೆಗೆ ಹೋಗೋದು. ನಾನು ರಾಯರ ಮನೆಗೆ ಫಸ್ಟ್ ಹೋಗ್ತಾ ಇದ್ದೀವಿ ಇವಾಗ ಅಂದ್ಕೊಂಡೆ, ಇಲ್ಲ ಅಂತ ಇವಾಗ ಲೇಕೇಶ್ವರ ಟೆಂಪಲ್ಗೆ ಹೋಗೋದು, ಆಮೇಲೆ ರಾಯರ ಮನೆಗೆ ಹೋಗ್ಬೋದು. ಇವಾಗ ಇಲ್ಲಿ ಬಂದಿದ್ವಿ ನಾವು ಲೇಕೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ನಾವು ಇವಾಗ. ಇದು ಮುಗಿಸ್ಕೊಂಡೆ ರಾಯರ ಮನೆಗೆ ಬಿಸಿಲು ಒಂದೇ ಸೈಡ್ ಇದೆ ಅಪ್ಪ. ಇವಾಗ ಬಿಸಿಲು ಇನ್ನು ಒಳಗಡೆ ಇದೆಯಾ? ಅದು ಇನ್ನೂ 8 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟು ಅಲ್ಲಿಂದ 15 ಕಿಲೋಮೀಟ್ರಲ್ಲಿ ಇವಾಗ ಒಂದು ಬಂದಿದ್ದೀವಿ ನಾವು. ಇಲ್ಲ ಹೌದು, ಒಂದು 10 ಕಿಲೋಮೀಟ್ರ್ ಬಂದಿದ್ದು, 9 ಕಿಲೋಮೀಟ್ರ್ ಆಗ್ತಿದೆ. ಇನ್ನೂ 8 ಕಿಲೋಮೀಟ್ರ್ ಇದೆ. ನಮಗೆ ಬಿಸಿಲು ಒಂದೇ ಸೈಡ್ ಆಗ್ತಿದೆ. ಸೊ ಇವಾಗ ರಾಯರ ಮನೆಗೆ ಬಂದಿದ್ವಿ ನಾವೆಲ್ಲರೂ. ಇವಾಗ ಹೋಗ್ಬೇಕಷ್ಟೇ. ಇವಾಗ ರಾಯರ ಮನೆಗೆ ಬಂದಿದ್ದೀವಿ. ಸೊ ಖುಷಿ ಆಗ್ತಿದೆ. ಅವಳಿಗೆ ಮಾವಿನಕಾಯಿ ಬೇಕಂತೆ, ಹೋಗೋದು ತೊಗೊಂಡು ಹೋಗೋಣ, ನನಗೂ ಇಷ್ಟ ಪೇರು ಅನ್ನೋದು. ಸೊ ಬನ್ನಿ ಗಾಯ್ಸ್, ರಾಯರ ಮನೆಗೆ ಹೋಗೋಣ. ಅದು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಅಲ್ಲೇ ಕರ್ಕೊಂಡು ಹೋಗ್ಲಿಲ್ಲ. ಅದು ಇನ್ನೊಂದು ಹೇಳತ್ತಿದ್ರಲ್ಲ ಅವ್ರು, ಅಲ್ಲಿ ಎಲ್ಲೋ ಒಯ್ಲಿಲ್ಲ ಅವರು. ಐ ಥಿಂಕ್ ಇದು ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾರೇನೋ. ಇಲ್ಲಿ 30 ರೂಪೀಸ್ ಅಂತ ಇದಕ್ಕೆ ತಗೊಂಡೆ, ಚೆನ್ನಾಗಿದೆ. ಎಲ್ಲ ಥರ ಹಣ್ಣಿದೆ ಇಲ್ಲಿ. ಗೈಸ್ ಇದೆಲ್ಲ ಪ್ಲೇಸು ರಾಯರು ತಪಸ್ಸು ಮಾಡಿರೋ ಪ್ಲೇಸ್ ಅಂತೆ ಇದು. ಸೊ ನಾವಿಲ್ಲಿ ಬಂದಿದ್ದೀವಿ ಇವಾಗ, ರಾಯರು ತಪಸ್ಸು ಮಾಡಿರೋ ಪ್ಲೇಸು. ಬಟ್ ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂದರೆ ನೋಡಿ, ನಂಗೆ ತುಂಬ ಇಷ್ಟ ಆಯ್ತು ಇದು ನೀರು ಹೋಗೋ ಪ್ಲೇಸು. ಗೈಸ್ ಇದು ಜಪ್ಪತಕಟ್ಟಿ ಬೀಚ್ ಹಾಲೆ ಚರೆ ಸೇವಾ ಇದೇ ಅನಿಸುತ್ತೆ ರಾಯರು. ಇದು ರಾಯರಿಗೆ ಬೆಳೆಸಿರೋ ಒಳಕಲ್ಲು. ಇದು ಇದೆಲ್ಲ ರಾಯರು ವಿಶ್ರಾಂತಿ ಮಾಡಿರೋ ಜಾಗನೇ. ನಂಗೆ ಎಷ್ಟು ಗೊತ್ತು ಅಷ್ಟೇ. ಸೊ ಆ್ಯಕ್ಚುಲಿ ಏನಂದರೆ ನನಗೆ ಗೊತ್ತಿರೋಷ್ಟು ನಾನು ಇಲ್ಲಿ ಏನು ತಿಳ್ಕೊಂಡು ನೋಡ್ತಿದ್ದೀನಿ ಅದನ್ನಷ್ಟೇ ನಾನು ನಿಮ್ಗೆ ಹೇಳೋದು. ಯಾರೂ ಸುಮ್ಮನೆ ಕಮೆಂಟ್ ಮಾಡಬೇಡಿ ಏನಂಗೆ ಅಂತ. ನಾನು ಏನು ತಿಳ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಇದ್ರ ಬಗ್ಗೆ ನನಗೆ ಮುಂಚೆ ಏನು ಗೊತ್ತಿಲ್ಲ, ಇಲ್ಲ ಅಂತಿದ್ರು ಹಾಗೆ ನಾನು ನೋಡಿಕೊಂಡು ನಾನು ನಿಮಗೆ ಹೇಳ್ತೀವಿ ಅಂತಿರೋದು. ವಾವ್ ಗೈಸ್, ಎಷ್ಟು ಸಖತ್ತಾಗಿ ನೀರು ಹರಿತಿದೆ ಅಂದರೆ ತೋರಿಸ್ತೀನಿ. ಗೈಸ್ ಇಲ್ಲೆಲ್ಲ ಮೊಸಳೆ ಇದೆ, ಎಚ್ಚರಿಕೆ ಅಂತ ಹಾಕಿದ್ದಾರೆ. ಆ್ಯಂಡ್ ನಮ್ಗೆ ಬಿಡ್ತಿಲ್ಲ, ಬಟ್ ಇವ್ರು ನೋಡಿ ಹೆಂಗೆ ಎಷ್ಟು ಧೈರ್ಯದಿಂದ ಎಲ್ಲ ಕ್ಲೀನ್ ಮಾಡ್ತಾರೆ. ಬಟ್ ನೀರು ನೋಡಿ ಗೈಸ್ ಎಷ್ಟೊಂದು ಜೋರಾಗಿ ಹರಿತಿದೆ ಅಂದರೆ
ತುಂಬಾ ಜೋರಾಗಿ ಹೋಗ್ತಿದೆ ನೀರು. ಚೆನ್ನಾಗಿದೆ ನೀರೆಲ್ಲ, ಸಖತ್ತಾಗಿ ಹೋಗ್ತಿದೆ ಎಲ್ಲ ನೀರೆಲ್ಲ ಚೆನ್ನಾಗಿದೆ. ಬಟ್ ಬಿಡಬೇಕಾಗಿತ್ತು, ಬಟ್ ತುಂಬ ರಭಸದಿಂದ ಹೋಗ್ತಿದೆ ಅಲ್ಲ, ಅದಕ್ಕೆ ಬಿಡೋಣ. ಆ್ಯಂಡ್ ಮೊಸಳೆ ಬೇರೆ ಇದೆ ಅಂತ ಹೇಳಿದ್ದಾರೆ ನೋಡಿ. ಗೈಸ್ ಎಲ್ಲ ಪ್ಲೇಸು ಸಖತ್ತಾಗಿದೆ, ಚೆನ್ನಾಗಿದೆ. ಇದು ಚೆನ್ನಾಗಿದೆ ಪ್ಲೇಸು. ಇದೆಲ್ಲ ರಾಯರು ವಿಶ್ರಾಂತಿ ಪಡೆಯುವ ಜಾಗ. ಹಿಂಗಿದೆ ಇದು ನೋಡಿದ್ರೆ ಅಂದರೆ ಹಳ ಆಳ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಇವರು ತೊಳಿಬೇಕಂದ್ರೆ ಇಲ್ಲೇ ತುದಿಗೆ ಕೂತವ್ರೆ. ಇಷ್ಟೊಂದು ಆಳ ಇದೆ ಅಂದರೆ ಇದು ಸ್ವಲ್ಪ ಏನಾಗಲ್ಲ, ಯಾಕಂದರೆ ರಾಯರು ಇರ್ತಾರೆ ಎಲ್ಲ ಕಡೆ. ಸೊ ಗೈಸ್ ನೋಡಿ, ಚೆನ್ನಾಗಿದೆ ಇದೆಲ್ಲ. ಇದೇನು ನವಗ್ರಹದೇನು ಪೂಜೆದೆಲ್ಲ ಇದೆ. ನೀರು ತುಂಬ ರಭಸದಿಂದನೇ ಹೋಗ್ತಿದೆ, ಪರವಾಗಿಲ್ಲ. ವೃಕ್ಷಾಯ ಪೂಜಾಯ ರಾಘವೇಂದ್ರಯ್ಯ ಸತ್ಯಧರ್ಮರಾಜ ಇದು ವೃಕ್ಷ. ಆ್ಯಕ್ಚುಲಿ ಏನಂದರೆ ಗೈಸ್, ಇಲ್ಲಿ ಬಿಡ್ಬೋದು ಒಂಚೂರು ಕೆಳಗಡೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಿಡ್ಬೋದಿತ್ತು. ಬಟ್ ಬಿಡ್ತಿಲ್ಲ, ಯಾಕಂದರೆ ಜನ ಸ್ವಲ್ಪ ಮುಂದೆ ಬಿಟ್ಟರು ಕೆಳಗಡೆ ಹೋಗ್ತಾರೆ. ಹಾಗಾಗಿ ಆ್ಯಂಡ್ ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿದೆ. ನಾನು ಒಂದೆರಡು ಫೋಟೋಸ್ ತಗೋತೀನಿ. ನಮ್ಮ ಹುಡುಗಿರೆಲ್ಲ ಫುಲ್ ಫೋಟೋ ಶೂಟ್ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ರೆಸ್ಟ್ ತೊಗೊಂಡು ಫೋಟೋ ತಗೋತೀನಿ. ಫೋಟೋ ಏನು 2 ತಗೊಂಡ್ರೆ ಸಾಕು ನನಗೆ. ಅದೇ ಗೈಸ್ ಅವರು ಫುಲ್ ವಿಡಿಯೋ ಮಾಡ್ತಿದ್ದಾರೆ, ಫುಲ್ ರೊಚ್ಚಿಗೆದ್ದು. ಅಂದರೆ ವಿಡಿಯೋ ಅಂದರೆ ರೀಲ್ಸ್ ಮಾಡ್ತಿದ್ದಾರೆ. ಇನ್ನು ನಾನು ಸುಸ್ತಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೇಸ್ ಚೆನ್ನಾಗಿದೆ, ವಿಶ್ರಾಂತಿ, ರಾಯರು ವಿಶ್ರಾಂತಿ ಪಡೆಯುವ ಪ್ಲೇಸಲ್ಲಿ. ನೀರು ಇದೆ, ಆಮೇಲೆ ಬ್ಯಾಗ್ ಫೋಟೋ ಅಂತ ಹೇಳಿ. ಇದೆಲ್ಲ ಹೋಮ ಹಾಕೋ ಪ್ಲೇಸ್ ಅನ್ಸುತ್ತೆ, ಕಲ್ಕೊಂಡ್ರು. ಇನ್ನು ಮೇಲ್ಗಡೆ ಅಲ್ಲೆಲ್ಲ ಇದೆ, ನಾನಿಲ್ಲೇ ಚೆನ್ನಾಗಿದೆ ನೋಡಿ ಪ್ಲೇಸ್. ಮೇಲ್ಗಡೆ ಎಲ್ಲ ಕುತ್ಕೊಳ್ಳಿಕ್ಕೆ ಆಲ್ಮೋಸ್ಟು ಸೊ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಈ ಪ್ಲೇಸ್. ಸೊ ಗೈಸ್ ಇವಾಗ ಮೇಲ್ಗಡೆ ಬಂದ್ವಿ. ಇಲ್ಲೆಲ್ಲ ಚೆನ್ನಾಗಿದೆ, ಎಲ್ಲ ಕಟ್ಟಿದ್ದಾರೆ. ಸೊ ವಿಶ್ರಾಂತಿ ಪಡೆಯೋದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ನದಿ ರಭಸದಿಂದ ಹರಿತಿದೆ. ಅಂದರೆ ಮೈ ಗಾಡ್, ಜೋರಾಗಿದೆ, ಚೆನ್ನಾಗಿದೆ ಗೈಸ್. ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋಣ, ಬೇಗ ಬೇಗ ಹೋಗೋಣ. ಅವರೆಲ್ಲರೂ ಹೋದ್ರು ಅನಿಸುತ್ತೆ ಎಲ್ಲೆಲ್ಲಿ. ಸೊ ಹಾಗಾಗಿ ಇದು ಚೆನ್ನಾಗಿ ಮಾಡಿದ್ದಾರೆ, ಕಲ್ಲಲ್ಲೇ ಕೆತ್ತಿದ್ದಾರೆ. ಇದೆಲ್ಲ ನೋಡ್ಬೋದು, ಚೆನ್ನಾಗಿದೆ. ಗೊತ್ತಿಲ್ಲ ನನಗೆ ವಿಡಿಯೋ ಮಾಡ್ಕೋಬೋದಾ ಬೇಡವಾ ಅಂತ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಬಿಕಾಸ್ ಇವಾಗ ಹೋಗಬೇಕು. ಎಲ್ಲನೂ ಪ್ಲೇಸ್ ನೋಡಾಯಿತು. ಆ್ಯಂಡ್ ಇನ್ನೇನು ರೂಮ್ ಹೋಗಿ ಲಗೇಜ್ ಇಟ್ಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗೋದಿದೆ. ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ, ಯಾವ ಪ್ಲೇಸು ಏನು ಅಂತ. ಆ್ಯಂಡ್ ಇಷ್ಟೇ ಇವತ್ತಿನ ಬ್ಲಾಗು. ಪಾರ್ಟ್ 2 ಇದು. ಪಾರ್ಟ್ 1 ಆಲ್ರೆಡಿ ಮಾಡಾಕಿದ್ದೀನಿ. ಪಾರ್ಟ್ 1 ಬರುತ್ತೆ, ಅದ್ರ ಹಿಂದೆನೇ ಬಂದಿರುತ್ತೆ, ನೋಡಿರಿ. ಪಾರ್ಟ್ 1 ನೋಡಿಕೊಂಡು ಇವಾಗ ಪಾರ್ಟ್ 2ಗೆ ಬ್ಲಾಗ್ ನೋಡಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ ಆ್ಯಂಡ್ ಬಾಯ್.